ಕಡಾಯಿದಾಗ ಒಂದು 2-3 ಚಮಚ ಎಣ್ಣೆ ಹಾಕ್ಯಂದು ಕೇಸಿ ಎಣ್ಣೆ ಚಲೋ ಕಾಯ್ದ ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅದ್ರ ಕಡಾಯಿದಾಗ ಹಾಕಿ ಚಲೋ ಉರಿಬೇಕು. ಬ್ಯಾಡಿಗೆ ಮೆಣಸಿಕಾಯಿ ಒಂದು 6-7 ಒಂದು 3-4 ಗುಂಟೂರು ಮೆಣಸಿಕಾಯಿ ಚಲೋ ಹುರ್ಕೋಬೇಕು. ಕಡಾಯಿದಾಗ ಚಲೋ ಬಣ್ಣ ಬರೋಂಗೆ ಉರಿಬೇಕು. ಬಣ್ಣ ಬಂದವದ ಇವಾಗ ಅವು ಗಂಗಳದಾಗ ತೆಕ್ಕಲಕತ್ತೀವಿ. ತೆಗೆದು ಬೆಳ್ಳುಳ್ಳಿ ಮೆಣಸಿಕಾಯಿ ಈ ನಮೂನೆ ಬಣ್ಣ ಬಂದಮೇಲೆ ಗಂಗಳದಾಗ ತೆಗಿಬೇಕು. ಅದೇ ಎಣ್ಣೆಗೆ ಒಂದು ಸಣ್ಣ ಉಳ್ಳಾಗಡ್ಡಿ ಸಣ್ಣ ಕೊಯ್ದು ಕೇಸಿ ಅವು ಭೀ ಚಲೋ ಹುರ್ಕೋಬೇಕು. ಎಣ್ಣೆಗೆ ಆ ಉಳ್ಳಾಗಡ್ಡಿ ಭೀ ಚಲೋ ಬಣ್ಣ ಬರಬೇಕು. ಬಣ್ಣ ಬರಂಗೆ ಹುರ್ಕಂತ ಮೇಲೆ ನೋಡಿ ಬಣ್ಣ ಬಂದದ. ಬಣ್ಣ ಬಂದ ಮೇಲೆ ಅವು ಭೀ ಗಂಗಳದಾಗ ತೆಕ್ಕಬೇಕು. ತೆಕ್ಕಂದ ಮೇಲೆ ಅದೇ ಎಣ್ಣೆಗ ಟೊಮಟೆ ನಡ್ಬರ್ಕ್ ಕೊಯ್ದು ಕೇಸಿ ಹಂಗೆ ದೊಡ್ಡ ಟೊಮಟೆನೇ ನಡ್ಬರ್ಕ್ ಕೊಯ್ದು ಕೇಸಿ ಹಂಗೆ ಎಣ್ಣೆಗೆ ಬಿಡಬೇಕು. ಒಂದು 5-6 ಟೊಮಟೆ ನಡ್ಬರ್ಕ್ ಕೊಯ್ಕೊಂಡು ಹಂಗೆ ಬಿಡ್ಬೇಕು ಎಣ್ಣೆಗೆ. ಭಾಳ ಈಜಿ ಆದ ಪಲ್ಯ ಇದು. ಜಾಸ್ತಿ ಏನು ಮಸಾಲೆನೇ ಬೇಕಾಗಿಲ್ಲ. ಎಣ್ಣೆ ಚಲೋ ಕಾಯ್ದವು ಚಂದ ಕುದಿಬೇಕು. ಕುದ್ದ ಒಂದು ಕಡೆಗೆ ಈಗ ಮತ್ತೊಂದು ಕಡೆಗೆ ತಿರುವಿ ಹಾಕ್ಯಂದು ಚಲೋ ಕುದಿಬೇಕು 2 ಕಡೆಗೆ. ಹೆಣ್ತಿ ಯಾವಾಗಂತ ಅವ್ರ ಮನೆಗೆ ಹೋದತ್ತಿಗೆ ಗಣಸ ಮಕ್ಕಳಿಗೆ ಭಾಳ ಸುಲಭವಾಗಿ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಏನು ಒಂದು 5-6 ಟೊಮಟೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಖಾರ, ಉಪ್ಪು ಅಷ್ಟು ಹಾಕ್ಯಂದು ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಎಲ್ಲ ಚಲೋ ಕುದ್ದವ ಟೊಮಟೆ. ಅವಾಗ ಭೀ ಗಂಗಳದಾಗ ತೆಗಿಬೇಕು. ತೆಕ್ಕಂದ್ವಿ. ಗ್ಯಾಸ್ ಸಣ್ಣ ಮಾಡಿ ಈಗ ಮೆಣಸಿನ್ಕಾಯಿ ಫಸ್ಟ್ ಮೆಣಸಿನ್ಕಾಯಿ ಹುರ್ಕೊಂಡ್ವಿ ಆಳಲ್ಲ. ಆ ಮೆಣಸಿನ್ಕಾಯಿನ ಈಗ ಕೈಲಿಂದ ಸಣ್ಣ ಮಾಡಕತ್ತಾಳೆ. ಏನು ಮಿಕ್ಸಿ ಬೇಕಾಗಿಲ್ಲ. ಸ್ವಲ್ಪ ಉಪ್ಪು ಭೀ ಹಾಕಬೇಕು ನಮ್ಗೆ ರುಚಿಗೆ ತಕ್ಕಷ್ಟು. ಟೊಮಟೆನ ನಾವು ಕುದಿಸಿವಲ್ಲ ಎಣ್ಣೆಗೆ, ಆ ಟೊಮಟೆದ ಮ್ಯಾಲಿನ ಚಿಪ್ಪು ತೆಕ್ಕಬೇಕು. ಚಿಪ್ಪೆ ತೆಗೆದು ಕೇಸಿ ಅವು ಭೀ ಕೈಲಿ ಚಲೋ ಕಲಿಸ್ಬೇಕು. ಚಿಪ್ಪೆ ತೆಗೆದು ಕೈಲಿಂದ ಕಲಿಸ್ಬೇಕು. ಏನು ಮಿಕ್ಸಿ ಏನು ಜರತೆ ಇಲ್ಲ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಇದು ಭಾಳ ಸುಲಭವಾದ ಅಡುಗೆ ಮಾಡ್ಕೊಂಡು ಉಣ್ಣೋಕೆ. ನೋಡಿ ಚಲೋ ಎಲ್ಲ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮಟೆ ಎಲ್ಲ ಕೈಯಾಗಲಿಂದ ಕಲಿಸ್ಬೇಕು. ಈಗ ನಾವು ಉಣವತ್ತಿಗೆ ಹೆಂಗೆ ಕಲಿಸ್ತೀವಿ ಅನ್ನ ಸಾರು ಹಂಗೆ ಕಲಿಸಿ ನಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಯಬೇಕು. ಖಾರ, ಉಪ್ಪು, ಕೊತ್ತಂಬರಿ ಭೀ ಹಾಕ್ಯಬೋಗೋದು. ಯಾಕಂದ್ರೆ ಈ ನಮ್ಮನ್ನು ಮಾಡ್ಕೊಂಡ್ ಕೇಸಿ ರೊಟ್ಯಾಗ ಚಪಾತ್ಯಾಗ ಉಂಡ್ರೆ ಅದು ಮಜಾನೇ ಮಜಾ. ಯಾಕಂದ್ರೆ ಅಡುಗೆ ಮೇಲೆ ಹೋಗಿರ್ತಾರೆ ಗಳೆ ಹೊಡ್ಯಾಕ ಕೆಲಸಕ್ಕೆ. ನೋಡಿ ಎಲ್ಲ ರೆಡಿ ಆಯ್ತು. ಈಗ ಊಟ ಮಾಡಕತ್ತೀವಿ. ಇದ್ರ ಮುಂದೆ ಪಿಜ್ಜಾ ಬರ್ಗರ್ ಏನು ಭೀ ಮಾಡಲ್ಲ. ಅಷ್ಟು ರುಚಿಯಾದ ಅಡುಗೆ ಇದು.